ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ದರ್ಶನ್ ಅವ್ರಿಗೆ ಎಷ್ಟು ಆಪ್ತರೋ ರಚಿತಾ ಅವರು ಸುದೀಪ್ ಅವ್ರಿಗೂ ಅಷ್ಟೇ ಆಪ್ತರು. ಆದರೆ ದರ್ಶನ್ ಅವರು ಕ್ಯಾಂಪೇನಲ್ಲಿ ಕ್ಯಾಂಪಲ್ಲೇ ಜಾಸ್ತಿ ಕಾಣಿಸ್ಕೊಂತಾರಲ್ಲ ಅಂತ ಒಂದು 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 ಇದು ಬಂದ್ಬಿಟ್ಟಿದೆ ಥಾಟು. ಬಟ್ ನೀವು ಈಗ ಹೇಳಿದ್ರಲ್ಲ ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಗುಡ್. ಅದೇ ಹೇಳೋದು ನಾನು. ಅಲ್ಲಿ ನಾನು ದರ್ಶನ್ ಸರ್ ಜೊತೆ ಅವರ ಒಂದು ಒಳ್ಳೆ ಏನಂತಾರೆ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತ ಅಂದ ತಕ್ಷಣ ನಾನು ಯಾರ ಜೊತೆ ಸಂಬಂಧ ಇಟ್ಕೋಬಾರ್ದು ಅಂತ ಇಲ್ಲ. ಆ್ಯಂಡ್ ದರ್ಶನ್ ಸರ್ ಕೂಡ ಆ ಥರ ಯಾವುದೇ ಥರ ಹೇಳಿಲ್ಲ. ಆ್ಯಂಡ್ ಎಲ್ರದ್ದು ಅವ್ರದ್ದೇ ಆದಂಥ ಒಂದು ಲೈಫ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಆಯ್ಕೆಗಳಿರುತ್ತೆ. ಆ್ಯಂಡ್ ಹಿ ಹ್ಯಾಸ್ ನೆವರ್ ಸ್ಟಾಪ್ಡ್ ಮೀ ಆರ್ ಹಿ ಹ್ಯಾಸ್ ನೆವರ್ ಬ್ಲಾಕ್ಡ್ ಮೀ ಬೈ ಸೇಯಿಂಗ್ ನೀ ಅವ್ರ ಜೊತೆ ಮಾತಾಡಂಗಿಲ್ಲ ಇವ್ರ ನೋ. ಆ್ಯಂಡ್ ಐ ಆಮ್ ಬೀಂಗ್ ವೆರಿ ಲಾಯಲ್ ಟು ಹಿಮ್. ಆ್ಯಂಡ್ ನಾನು ಹೇಳ್ದಂಗೆ ಪ್ರತಿ ಬಾರಿ ಇವಾಗ ನಾನು ಸುದೀಪ್ ಸರ್ ಏನಾದರೂ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದಿದ್ರೆ ಇವತ್ತು ಸುದೀಪ್ ಸರ್ ಹೆಸರೇ ಹೇಳ್ತಿದೆ. ನಾನು ವಜ್ರೇಶ್ವರಿ ಕಂಬೈನ್ಸಿಂದ ಬಂದಿದ್ದರೆ ನಾನು ಆ ಹೆಸರು ಹೇಳಿ ನಾನು ಓಕೆ ನಾನು ಯಾರಾದರೂ ಹೊಸ ಬ್ಯಾನರ್ ಲಾಂಚ್ ಮಾಡಿರೋದು ಹೊಸ ಹೀರೋ ಜೊತೆ ನಾನು ಏನಾದರೂ ಇಂಟ್ರಡ್ಯೂಸ್ ಆಗಿದ್ದರೆ ನಾನು ಅವ್ರ ಹೆಸರು ಹೇಳ್ತಿದ್ದೆ. ಆ್ಯಂಡ್ ಲಕಿಲಿ ನಾನು ಇವ್ರ ಜೊತೆ ಇಂಟ್ರಡ್ಯೂಸ್ ಆಗಿರೋದ್ರಿಂದ ಇವ್ರು ನನ್ನನ್ನು ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ತಪ್ಪೇನಿದೆ ನಾನು ಅವ್ರ ಹೆಸರು ಹೇಳೋದು, ಅವ್ರ ಬಗ್ಗೆ ಮಾತಾಡೋದು, ಅವ್ರ ಜೊತೆ ಕಾಣಿಸ್ಕೊಳ್ಳೋದು ಆ್ಯಂಡ್ ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ.